ನಮಸ್ತೆ. ಇದು ನಾವು ಪುತ್ತೂರಿನಿಂದ ಖಾಲಿ 4 ಕಿಲೋಮೀಟರ್ ದೂರದಲ್ಲಿದ್ದೇವೆ. ಇಲ್ಲಿ ಒಂದು ದೊಡ್ಡದಾದ ಒಂದು ಮನೆಯನ್ನು, ವಿಶಾಲವಾದ ಮನೆ ಅಂತ ಹೇಳ್ಬೋದು. ದೊಡ್ಡದಾದ ಮನೆ ನೋಡಿ, ಅದು ಆ ರೋಡ್ ಹೋಗ್ತಾ ಇದೆ ನೋಡಿ, ಅದು ಮೊಟ್ಟೆ ತರ್ಕದಿಂದ ಮೊಟ್ಟೆ ತರ್ಕ ಅಂತ ಹೇಳ್ತಾರೆ. ಇಲ್ಲಿಗೆ ಹತ್ತಿರ ನೈತಾಡಿ ನೋಡಿ, ರೋಡ್ ಹೋಗ್ತಾ ಇದೆ ನೋಡಿ, ಆ ರೋಡ್ ನೋಡಿ. ಈಗ ಗಾಡಿಯೆಲ್ಲ ಪಾಸ್ ಆಗ್ತದೆ ನೋಡಿ, ಅದು ರೋಡು. ಆ ರಿಕ್ಷಾ ನಿಂತಿದೆ ನೋಡಿ, ಅಲ್ಲಿ ಆ ಮೈನ್ ರೋಡು. ಆ ರೋಡಿಂದ ಆ ರೋಡು ಡೈರೆಕ್ಟ್ ನಿಮಗೆ ತಿಂಗಳಡಿ ಬೆಳ್ಳರೆಗೆಲ್ಲ ಹೋಗ್ತದೆ ಆ ರೋಡು. ಇದು ನೈತಾಡಿ ಜಂಕ್ಷನ್ನಿಂದ ಖಾಲಿ ಒಂದು 50 ಮೀಟ್ರ್ ಒಳಗಡೆ ಒಂದು ದೊಡ್ಡದಾದ ವಿಶಾಲವಾದ ಒಂದು ಮನೆ ಲೇಔಟಲ್ಲಿ, ವಿಷ್ಣು ಲೇಔಟ್ನಲ್ಲಿ ಇರುವಂಥದ್ದು ಮನೆ ನೋಡಿ. ವಿಷ್ಣು ಲೇಔಟ್ ಅಂತ ಹೇಳ್ತಾರೆ. ಲೇಔಟ್ನಲ್ಲಿ 7.5 ಸೆನ್ಸ್ ಜಾಗದಲ್ಲಿ ಕನ್ವರ್ಷನ್ ಲ್ಯಾಂಡಲ್ಲಿ ಇದೆ. ಅದನ್ನು ನಿಮಗೆ ಈಗ ಕಂಪ್ಲೀಟಾಗಿ ಡಿಟೇಲಾಗಿ ತೋರಿಸ್ತೇನೆ, ಹೇಗೆ ಯಾವ ರೀತಿ ಇದೆ ಅಂತ. ರೋಡಿನ ವ್ಯವಸ್ಥೆ ಉಂಟು, ಯಾವುದೇ ಸಮಸ್ಯೆ ಇಲ್ಲ, ಎಲ್ಲ ಪೇಪರ್ ವರ್ಕ್ ಕ್ಲಿಯರ್ ಉಂಟು ನೋಡಿ. ಇದು ಅದಕ್ಕೆ ಕಾಂಪೌಂಡ್ ನೋಡಿ, ಫಸ್ಟಿಗೆ ಆಲ್ ಓವರ್ ಕಾಂಪೌಂಡ್ ಉಂಟು, ಗೇಟ್ ಉಂಟು. ಕಡಿಮೆ ಅಂದರೆ ಒಂದು 3-4 ಗಾಡಿ ನಿಲ್ಬೋದು, ಆ ರೀತಿಯಾಗಿ ಫ್ರಂಟಿಗೆ ಜಾಗ ಉಂಟು. ಫ್ರಂಟಿಗೆ ನೋಡಿ ಈ ರೀತಿಯಾಗಿ ಬರ್ತದೆ ನೋಡಿ ಗೇಟು ನೋಡಿ. ಫುಲ್ಲು ಮನೆಯ ಸ್ಟ್ರಕ್ಚರ್ ಹೀಗೆ ಉಂಟು. ದೊಡ್ಡದಾದ ವಿಶಾಲವಾದ ಮನೆ. ಒಂದು ಮನೆಯನ್ನು ಬಾಡಿಗೆ ಕೊಡ್ಬೋದು, ಕೆಳಗಡೆ ಇನ್ನೊಂದು ಮನೆ ಉಂಟು, ಅದನ್ನು ತೋರಿಸ್ತೇನೆ ಈಗ ನೋಡಿ. ಇಂಟರ್ಲಾಕ್ ಆಗಿದೆ, ಫುಲ್ಲು ಕಾಂಪೌಂಡ್ ಉಂಟು ನೋಡಿ. ಗಾಡಿ ಮನೆಗೆ ಫುಲ್ಲಾಗಿ ಕಾಂಪೌಂಡ್ ಇದೆ. ಇದು ಗಾಡಿ ಪಾರ್ಕಿಂಗ್ ಸ್ಥಳ ನೋಡಿ. ಇದು ಮೇಲೆ ಹೋಗಲು ರಸ್ತೆ ಮಾಡಿದ್ದಾರೆ, ಈ ರೀತಿಯಾಗಿದೆ ನೋಡಿ. ಈ ರೀತಿಯಾಗಿ ಮೇಲೆ ಹೋಗ್ಬೋದು. ಹತ್ತಿರದಲ್ಲಿ ಹಚ್ಚ ಹಸಿರಾಗಿದೆ ನೋಡಿ, ಈ ರೀತಿಯಾಗಿದೆ ನೋಡಿ ಗೈಸ್. ನೋಡಿ, ಇದು ಫಸ್ಟಿಗೆ ನಾವು ಈಗ ಎಂಟ್ರೆನ್ಸ್ಗೆ ಹೋಗ್ತೇವೆ. ವಾಸ್ತು ಪ್ರಕಾರವಾಗಿ ಮಾಡಿದಂಥ ಮನೆ ನೋಡಿ. ಇದು ಡೈರೆಕ್ಟ್ ಫಸ್ಟಿಗೆ ಎಂಟ್ರೆನ್ಸ್. ಫಸ್ಟಿಗೆ ಸಿಟ್ ಔಟ್ ಮಾಡಿದ್ದಾರೆ. ಫುಲ್ಲ ಗ್ರಾನೈಟ್ ಹಾಕಿದ್ದಾರೆ ನೋಡಿ, ಫುಲ್ಲು ಗ್ರಾನೈಟ್ನಿಂದ ಮಾಡಿದ್ದಾರೆ ನೋಡಿ. ಈ ರೀತಿಯಾಗಿ ಬರ್ತದೆ ನೋಡಿ. ಈ ರೀತಿಯಾಗಿ ಫ್ರಂಟ್ ಹಲಸಿನ ಮರದಿಂದ ಮಾಡಿದಂಥ ಬಾಗಿಲು ನೋಡಿ, ಕೆತ್ತನೆ ಕೆಲಸದಿಂದ ಮಾಡಿದ್ದಾರೆ. ಜಾಸ್ತಿ ವರ್ಷ ಆಗಲಿಲ್ಲ, 2-3 ವರ್ಷದ ಮನೆ. ಫ್ರಂಟಿಗೆ ನೋಡಿ, ಫ್ರಂಟಿಗೆ ಈ ರೀತಿಯಾಗಿ ಬರ್ತದೆ. ನೆಕ್ಸ್ಟ್ ಒಳಗಡೆ ನೋಡಿ, ವಿಶಾಲವಾದ ವಾಲ್ ಉಂಟು ನೋಡಿ. ಇದು ಸಹ ಕಿಟಕಿಯೆಲ್ಲ ಮರದಿಂದಲೇ ಮಾಡಿದ್ದು, ದೊಡ್ಡದಾದ ಕಿಟಕಿ ಮಾಡಿದ್ದಾರೆ. ಒಳ್ಳೆ ಫುಲ್ಲು ಗ್ರಾನೈಟ್ ಆಗಿದ್ದಾರೆ ನೋಡಿ. ವಿಶಾಲವಾದ ಹಾಲ್ ಅಂತ ಹೇಳ್ಬೋದು. ಕಡಿಮೆ ಅಂದರೆ 25 ದೊಡ್ಡದಾದ ಹಾಲ್ ನೋಡಿ. ಅದರಲ್ಲಿ ಫ್ರಂಟಿಗೆ ನಿಮಗೆ ದೇವರ ರೂಮ್ ಉಂಟು, ವಾಸ್ತು ಪ್ರಕಾರವಾಗಿ ಮಾಡಿದ್ದಾರೆ. ಮೇಲೆ POP ಮಾಡಿದ್ದಾರೆ ನೋಡಿ. ಹೊಸದಾದ ಮನೆ, ಹಳತ್ತಾಗಲಿಲ್ಲ, 1 ವರ್ಷ ಆಗಿದಷ್ಟೇ ನೋಡಿ. ಅದರ ಬದಿಗೆ ಇದು ಡೈನಿಂಗ್, ಈ ಸೈಡಿಗೆ ಡೈನಿಂಗ್ ಆಗ್ಬೋದು. ಇದು ದೇವರ ರೂಮು ನೋಡಿ. ಅಲ್ಲಿ ಕಿಚನ್ಗೆ ಸಹ ವಿಶಾಲವಾದ ಕಿಚನ್ ನೋಡಿ. ಮೇಲೆ ಏನಾದರೂ ಇಡ್ಬೋದು, ಆ ರೀತಿಯಾಗಿದೆ. ಈಗ ಯಾರೋ ಈ ಮನೆ ಒಕ್ಕಲಾಗಲಿಲ್ಲ, ಅವರು ದೂರದ ಊರಿನಿಂದ ಇದ್ದಾರೆ, ಆದ ಕಾರಣ ಇಲ್ಲಿ ಮನೆ ಒಕ್ಕಲು ಮಾಡಲಿಲ್ಲ ನೋಡಿ. ಕಿಟಕಿ, ವಾಶ್ ಮಿಷನ್ ನೋಡಿ. ಇಲ್ಲಿ ಸಹ ಫೇಸ್ ಉಂಟು ನೋಡಿ. ಇಲ್ಲಿ ಸಹ ನಿಮಗೆ ಒಂದು ಏನಾದರೂ ಇಡಲಿಕ್ಕೆ ಅಂತ ಇಡ್ಬೋದು ನೋಡಿ. ಈ ರೀತಿ ಜಾಗ ಉಂಟು. ಮಿರರ್, ಏನಾದರೂ ಕನ್ನಡಿ ಇಟ್ಟು ಶೃಂಗಾರ ಮಾಡಲಿಕ್ಕೆ ಇಡ್ಬೋದು. ಇಲ್ಲಿ ನೋಡಿ, ಕೈ ತೊಳಿಲಿಕ್ಕೆ. ನೆಕ್ಸ್ಟ್ ಇದೊಂದು ಬೆಡ್ರೂಮ್, ಎಲ್ಲ ಮರದ ಬಾಗಿಲು ನೋಡಿ. ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲ, ಸಾದಾ ಬೆಡ್ರೂಮ್. ಇದರಲ್ಲಿ ಕಿಟಕಿ ಉಂಟು ನೋಡಿ, ವಿಶಾಲವಾಗಿದೆ. ಅದೇ ರೀತಿ ಇಲ್ಲೊಂದುಂಟು ರೂಮ್, ಇದು ಸಹ 2ನೇ ರೂಮ್. ಇದು ಸಹ ವಿಶಾಲವಾಗಿದೆ. ಇದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತಾರೆ.
ಇದರಲ್ಲಿ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಉಂಟು ನೋಡಿ. ನೋಡಿ ಗೈಸ್, ನೋಡಿ ಇದರಲ್ಲಿ ಟಾಯ್ಲೆಟ್, ಅದೇ ರೀತಿ ಇದು 2ನೇ ಬೆಡ್ರೂಮ್. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಸ್ಪೇಸ್ ಉಂಟು, ಜಾಗ ಉಂಟು ನೋಡಿ. ಇಲ್ಲಿ ಸಹ ಓಪನ್ ಬಾತ್ರೂಮ್ ಉಂಟು, ಟಾಯ್ಲೆಟ್ ಬಾತ್ರೂಮ್ ನೋಡಿ, ಇಂಡಿಯನ್. ಇದು ಎಕ್ಸೈಡ್ ನೋಡಿ, ಹೊರಗೆ ಬಾಗಿಲು. ಇದು ಹೊರಗಿನ ಸೀನ್ ನೋಡಿ, ಎಲ್ಲ ಲೇಔಟ್ ಆಗಿದೆ. ಎಲ್ಲ ಲೇಔಟಲ್ಲಿ ಎಲ್ಲ ಮನೆಗಳಿವೆ ನೋಡಿ. ಈ ರೀತಿಯಾಗಿ ಹೊರಗಿನ ನೋಟ. ಅದೇ ರೀತಿ ಈ ಸೈಡು ನೋಡಿ, ಹೊರಗೆ ಈ ಸೈಡ್ ಹೋಗ್ಬೋದು. ಈ ರೀತಿಯಾಗಿ ಹೋಗ್ತದೆ. ಅಲ್ಲಿ ಸಹ ಒಂದು ಬಾಗಿಲು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನು ಕೆಳಗೆ ಸಹ ಯಾರಿಗಾದರೂ ಬಾಡಿಗೆ ಕೊಡಲಿಕ್ಕೆ ಅಂತ ಮಾಡಿದ್ದಾರೆ ಅವರು. ನಿಮಗೆ ಬಾಡಿಗೆ ಏನಾದರೂ ಕೊಡ್ಬೋದು. ಅದನ್ನು ಸಹ ನಿಮಗೆ ನೆಕ್ಸ್ಟ್ ಈಗ ತೋರಿಸ್ತೇನೆ ನೋಡಿ. ಈ ರೀತಿಯಾಗಿ ಹೋಗ್ತದೆ ಹೊರಗೆ. ತೀರ್ಥ ಓಪನ್ ಉಂಟಾ ಗಾಯ್ಸ್ ನೋಡಿ. ಇದು ಕೆಳಗೆ ಹೋಗಲಿಕ್ಕೆ ಯಾರಾದರೂ ಬಾಡಿಗೆ ಕೊಡ್ಬೋದು. ಆ ರೀತಿಯಾಗಿ ಮಾಡಿದ್ದಾರೆ ಅವರು. ಮೇಲಿನ ಸ್ಟೆಪ್ಪು ಸಹ ಮೇಲೆ ಸಹ ಮಾಡ್ಬೋದು. ಅಂದರೆ ಎಲ್ಲ ಕರ್ಗಳಿಂದ ಮಾಡಿದ್ದು ಮನೆ. ಫುಲ್ಲು ಒಳ್ಳೆ ಸ್ಟ್ರಕ್ಚರಲ್ಲಿ ಮಾಡಿದ್ದಾರೆ, ಗಟ್ಟಿಮುಟ್ಟಾಗಿದೆ ನೋಡಿ. ಇದು ಸಹ ಎಂಟ್ರೆನ್ಸ್ ನೋಡಿ. ಇದು ನಿಮಗೆ ಬಾಡಿಗೆ ಕೊಡಲಿಕ್ಕೆ ಬೇಕಾಗಿ ಮಾಡಿದ್ದು, ಮರದ್ದೆಲ್ಲ ನೋಡಿ. ಗೈಸ್ ನೋಡಿ, ಇದು ಫಸ್ಟಿನ ವಾಲ್. ಏನಾದರೂ ಇಡ್ಬೋದು. ಕಿಟಕಿ ಉಂಟು ನೋಡಿ. ಇದು ದೊಡ್ಡದಾದ ವಾಲ್, ವಿಶಾಲವಾಗಿದೆ. ಇದು ಕಿಚನ್ ನೋಡಿ. ಇದು ಕಿಚನ್ ಅಪಾರ್ಟ್ಮೆಂಟ್ ಎಲ್ ಟೈಪ್ ಮಾಡಿದ್ದಾರೆ ನೋಡಿ. ಈ ರೀತಿ ನಿಮಗೆ ಡ್ರವರ್ ಬೇಕಾದರೆ ನೀವು ಮಾಡಿಕೊಳ್ಬೋದು. ಹೊಸದಾಗಿ ಯಾರು ಇಷ್ಟರವರೆಗೆ ಯೂಸ್ ಮಾಡಲಿಲ್ಲ ನೋಡಿ. ಈ ರೀತಿಯಾಗಿ ಉಂಟು ನೋಡಿ. ನೆಕ್ಸ್ಟ್ ಇದರಲ್ಲಿ ಬೆಡ್ರೂಮ್ ಉಂಟು ನೋಡಿ. 2 ಬೆಡ್ರೂಮ್ ಉಂಟು ನೋಡಿ ಗೈಸ್. ದೊಡ್ಡದಾದ ಬೆಡ್ರೂಮ್ ನೋಡಿ. ತುಂಬ ಅಗಲ ಇದೆ, ದೊಡ್ಡದಾಗಿದೆ ನೋಡಿ. ಈ ರೀತಿಯಾಗಿ ಬರುತ್ತೆ ನೋಡಿ ಗೈಸ್, ವಿಶಾಲವಾಗಿದೆ. ಇದೊಂದು ಬೆಡ್ರೂಮ್ ಆಯಿತು. ಎಲ್ಲ ಮರದ ಬಾಗಿಲಿನಿಂದ ಮಾಡಿದ್ದಾರೆ ನೋಡಿ. ಇದು 2ನೇ ಬೆಡ್ರೂಮ್. ಇದು ಸಹ ವಿಶಾಲವಾಗಿದೆ. ನಂತರ ಈ 2 ಬೆಡ್ರೂಮಿಂದ ಕೆಳಗೆ ಕೂಡಿದೆ. ಕೆಳಗಿನ ಪೊಸಿಷನ್ನಲ್ಲಿ ಸಾಧಾರಣ ನಿಮಗೆ 900 ಸ್ಕ್ವೇರ್ ಫೀಟ್ನ ಜಾಗ, 940,000 ಸ್ಕ್ವೇರ್ ಫೀಟ್ ಜಾಗ ಉಂಟು ನೋಡಿ. ಕೆಳಗಿನ ಬೆಡ್ರೂಮಲ್ಲಿ ನಿಮಗೆ ಟಾಯ್ಲೆಟ್, ಬಾತ್ರೂಮ್ ಈ ರೀತಿಯಾಗಿದೆ ಇನ್ಕ್ಲೂಡಿಂಗ್. ಇದು ಎಕ್ಸೈಟ್ ಹೊರಗಿನ ನೋಟ. ನೋಡಿ ಎಕ್ಸಿಟ್ ನೋಡಿ, ಹೊರಗೆ ಈ ರೀತಿಯಾಗಿ ಬರುತ್ತೆ. ಸುತ್ತಮುತ್ತಲು ಮನೆಗಳಿದೆ ನೋಡಿ. ಫುಲ್ಲು ಅದು ಆ ಸೈಡಿಗೆಲ್ಲ ಲೇಔಟು ನೋಡಿ. ಈ ರೀತಿಯಾಗಿ ಮನೆಗಳಿವೆ ಸುತ್ತಮುತ್ತಲು. ಯಾವುದೇ ಇಲ್ಲ. ಹೆಚ್ಚಿನವರು ನಮ್ಮ ಹಿಂದೂಗಳು ಜಾಸ್ತಿ ಅಂತ ಕಾಣ್ತದೆ ಇಲ್ಲಿ. ಈ ರೀತಿಯಾಗಿ ಬರ್ತದೆ. ಇದು 1,000 ಸ್ಕ್ವೇರ್ ಫೀಟ್ ಕೆಳಗೆ ಇದೆ. ಮೇಲ್ಗಡೆ 1,600 ಸ್ಕ್ವೇರ್ ಫೀಟ್ನ ಮೇಲ್ಗಡೆ. ಮತ್ತು ಕಾರ್ ಪಾರ್ಕಿಂಗ್ 200 ಸ್ಕ್ವೇರ್ ಫೀಟ್ ಕಾರ್ ಪಾರ್ಕಿಂಗ್ ಇದೆ
ಒಟ್ಟಿಗೆ 2700 ಹತ್ತಿರ 2700 ಸ್ಕ್ವೇರ್ ಫೀಟ್ನಂಥ ಮನೆ ಆಗಿರ್ಬೋದು ನೋಡಿ. ಇದು 7.5 ಸೆನ್ಸ್ ಕನ್ವರ್ಷನ್ ಲ್ಯಾಂಡಲ್ಲಿ ಫುಲ್ಲು ಕಾಂಪೌಂಡ್ ಇದೆ, ಸುತ್ತಮುತ್ತಲು ಫುಲ್ಲು ಕಾಂಪೌಂಡ್ ಆಗಿದೆ ನೋಡಿ, ಯಾವುದೇ ಸಮಸ್ಯೆಗಳಿಲ್ಲ ನೋಡಿ. ಇಷ್ಟು ಅಗೆಲ್ಲ ಬಿಟ್ಟಿದ್ದಾರೆ ಫ್ರಂಟಿಗೆ, ಸೈಡಿಗೆ ನೋಡಿ. ಬ್ಯಾಕ್ ಸೈಡ್ ಇಷ್ಟು ಜಾಗ ಬಿಟ್ಟಿದ್ದಾರೆ, ಫುಲ್ಲು ಕಾಂಪೌಂಡ್ ಉಂಟು, ಸುತ್ತಮುತ್ತಲು ಕಾಂಪೌಂಡ್ ಇದೆ ನೋಡಿ. ಫುಲ್ಲು ಯಾವುದೇ ಸ್ಟ್ರಕ್ಚರಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ಗಟ್ಟಿಮುಟ್ಟಾದ ಸ್ಟ್ರಕ್ಚರ್ ನೋಡಿ. ನೋಡಿ ಕಂಡಿ ಬಾಗಿಲು ಮಾಡಲ್ಲ ಪಾಡ್ದು ಜನ ಕೂಲಿ ಗೈಸ್ ನೋಡಿ. ಒಳ್ಳೆ ರೀತಿಯಲ್ಲಿ ಕೆಳಗಿನ ಮನೆಯನ್ನು ಬಾಡಿಗೆ ಕೊಡ್ಬೋದು. ಇಲ್ಲಿ ಒಂದು 10,000 ಆದರೆ ಕಡಿಮೆಗೆ ಬಾಡಿಗೆ ಸಿಗ್ಬೋದು. ಜಾಗ ಪ್ಲೇಸ್ ಎಲ್ಲ ಒಳ್ಳೆ ಪ್ಲೇಸು. ಆದ ಕಾರಣ ನೋಡಿ, ಯಾರಿಗಾದರೂ ಬೇಕಾದರೆ ನಿಮಗೆ ಒಟ್ಟಿಗೆ ಒಳ್ಳೆಯ ಜಾಗ, ದೊಡ್ಡ ಮನೆ, ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ನಮಗೆ ಫೋನ್ ಮಾಡಿ. ಮತ್ತು ಎಲ್ಲ ಪೇಪರ್ ವರ್ಕ್ ಎಲ್ಲ ಕ್ಲಿಯರ್ ಉಂಟು, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಈಗ ನಾವು ಸ್ವಲ್ಪ ಮೇಲೆ ಸಹ ಹೋಗಿ ನೋಡಿ ಬರುವ ಹೇಗೆ ಉಂಟು ಅಂತ, ಯಾವ ರೀತಿಯಾಗಿ ಮಾಡಿದ್ದಾರೆ. ನೀರಿನ ವ್ಯವಸ್ಥೆ ಉಂಟು ಇಲ್ಲೆಲ್ಲ, ಪಂಚಾಯತ್ ಇರ್ಬೋದು ನೀರಿನ ವ್ಯವಸ್ಥೆ ನೋಡಿ. 2 ಟ್ಯಾಂಕ್ ಇಟ್ಟಿದ್ದಾರೆ. ಇದು ಮೇಲಿನ ಸೆಟ್ಟಿಂಗ್ ನೋಡಿ, ವಿಶಾಲವಾಗಿದೆ. ಎಲ್ಲ ಪ್ಲೇಸ್ ಸಹ ವಿಶಾಲವಾಗಿ ಉಂಟು ನೋಡಿ. ಫ್ರಂಟಿಗೆ ಈ ರೀತಿಯಾಗಿದೆ ಗೈಸ್ ನೋಡಿ. ಯಾರಿಗಾದರೂ ಬೇಕಾದರೆ ನನ್ನ ನಂಬರಿಗೆ ಅಂದರೆ 7760083023ಗೆ ಕಾಲ್ ಮಾಡಿ. ಹಾಗೆ ಆದಷ್ಟು ಬೇಗ ನಿಮ್ಮ ಕೈಗೆ ಸೇರಲಿ. ಅದೇ ರೀತಿ ಇದಕ್ಕೆ ಇದು ನಿಮಗೆ 78 ಲ್ಯಾಕ್ಸ್ಗೆ ಬರ್ತದೆ, 78 ಲಕ್ಷಕ್ಕೆ ಇದು ಕೊಡ್ತಾರೆ. ಯಾವುದೇ ನಿಮಗೆ ಮಧ್ಯವರ್ತಿಗಳಿಲ್ಲ, ಯಾವುದೇ ಬ್ರೋಕರ್ ಇಲ್ಲ. ಅಂದರೆ ನೀವು ಆದ ಕಾರಣ ನಿಮ್ಮ ಕೈಗೆ ಸೇರಲಿ, ಅವರಿಗೆ ಸಹ ಆದಷ್ಟು ಬೇಗ ಹೋಗಲಿ ಅಂತ ಆಶಿಸ್ತೇನೆ. ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.